ಇನ್ನು ಮತ್ತೊಂದು ಕಡೆ ಸಚಿವೆ ಹೆಬ್ಬಾಳ್ಕರ್ ವಿರುದ್ಧ ಆಕ್ಷೇಪಾರ್ಹ ಪದ ಬಳಕೆಯ ಆರೋಪಕ್ಕೆ ಸಂಬಂಧಪಟ್ಟಂಗೆ ಇವತ್ತಿನಿಂದ ಸಿಐಡಿ ಅಧಿಕಾರಿಗಳ ತನಿಖೆ ಮತ್ತಷ್ಟು ಚುರುಕುಗೊಳ್ತಾ ಇದೆ. ಬಿಜೆಪಿ ಎಂಎಲ್ಸಿ ಸಿಟಿ ರವಿಗೆ ನೋಟಿಸ್ ನೀಡುವಂತಹ ತಯಾರಿ ಆಗ್ತಾ ಇದೆ ಸಿಐಡಿ ಕಡೆಯಿಂದ. ನೋಟಿಸ್ ನೀಡಿ ವಿಚಾರಣೆಗೆ ಕರೆಯೋದಕ್ಕೆ ಸಿಐಡಿ ಟೀಮ್ ಸಿದ್ಧ ಆಗಿದೆ. ಬೆಳಗಾವಿ ಪೊಲೀಸರಿಂದ ಕೇಸ್ ಫೈಲ್ ಸಿಐಡಿ ಅಧಿಕಾರಿಗಳು ಪಡೆಯಲಿದ್ದಾರೆ. ಯಾಕಂದ್ರೆ ಆರಂಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದ್ದು ಬೆಳಗಾವಿ ಸುವರ್ಣಸೌಧದಲ್ಲಿ ಸಿಐಡಿ ಅಧಿಕಾರಿಗಳು ಮಹಜರ್ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಇದರೊಟ್ಟಿಗೆ ಪ್ರತ್ಯೇಕವಾಗಿ ಸದನದಲ್ಲಿದ್ದಂತಹ ಶಾಸಕರ ಹೇಳಿಕೆಗಳನ್ನ ಪಡೆಯುವಂತಹ ಸಾಧ್ಯತೆಗಳು ಕೂಡ ಇದೆ. ಸತ್ಯಾಸತ್ಯತೆಯನ್ನ ಅರಿಯೋದಕ್ಕೆ ಪ್ರಾಥಮಿಕ ಹಂತದಲ್ಲಿ ಪ್ರೊಸೀಜರ್ ಪ್ರಕಾರವಾಗಿ ಸುವರ್ಣಸೌಧದಲ್ಲಿ ಮಹಜರ್ ಕಾರ್ಯ, ಅದಾದ ನಂತರದಲ್ಲಿ ಅವತ್ತೆಲ್ಲ ಸದನದಲ್ಲಿ ಶಾಸಕರು ಯಾರೆಲ್ಲ ಇದ್ರು, ಸಿಟಿ ರವಿ ಅವರ ಅಕ್ಕಪಕ್ಕದಲ್ಲಿ ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅಕ್ಕಪಕ್ಕದಲ್ಲಿ ಇದ್ದಂತ ಶಾಸಕರ ಸಚಿವರ ಹೇಳಿಕೆಗಳನ್ನು ಪಡೆಯುವಂತಹ ಸಾಧ್ಯತೆಗಳಿದೆ. ಆಡಿಯೋ ವಿಡಿಯೋ ಸಾಕ್ಷಿ ಕಲೆ ಹಾಕುವುದಕ್ಕೆ ಸಿಐಡಿ ತಂಡ ಮುಂದಾಗಿರೋದು. ಎಂಎಲ್ಸಿ ಸಿಟಿ ರವಿಗೆ ಈ ಮೂಲಕವಾಗಿ ಸಿಐಡಿ ಸಂಕಷ್ಟ ಶುರುವಾಗ್ತದೆ. ಇವತ್ತು ನೋಟಿಸ್ ಕೊಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರೋದು. ನೋಟಿಸ್ ಕೊಟ್ಟು ವಿಚಾರಣೆಗೆ ಬರಬೇಕು ಅನ್ನುವಂತಹ ಸೂಚನೆಯನ್ನ ಸಿಐಡಿ ಟೀಮ್ ಕೊಡುವಂತಹ ಎಲ್ಲ ಸಾಧ್ಯತೆಗಳಿದೆ. ಸಿಐಡಿ ಇಂದ ತನಿಖೆ ಚುರುಕುಗೊಳ್ಳುತ್ತಾ ಇದೆ. ಇವತ್ತಿನಿಂದ ಆಕ್ಷೇಪಾರ್ಹ ಪದ ಬಳಕೆ ಆರೋಪಕ್ಕೆ ಸಂಬಂಧಪಟ್ಟಂಗೆ ವಿಧಾನ ಪರಿಷತ್ನಲ್ಲಿ ಸಿಟಿ ರವಿ ಪ್ರಾಸ್ಟಿಟ್ಯೂಟ್ ಅನ್ನುವಂಥ ಪದವನ್ನ ಬಳಕೆ ಮಾಡಿದ್ದಾರೆ ಅನ್ನುವಂಥದ್ದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಂಭೀರ ಆರೋಪ. ಈ ಸಂಬಂಧಪಟ್ಟಂಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಪರಿಷತ್ನಲ್ಲಿ ಆಕ್ಷೇಪಾರ್ಹ ಪದ ಬಳಕೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಸಭಾಪತಿಗಳ ರೂಲಿಂಗ್ ಆದ ನಂತರದಲ್ಲೂ ಕೂಡ ಈ ಒಂದು ಪ್ರಕರಣ ಬೇರೆ ಬೇರೆ ಹಾದಿಗಳಿಂದ ಪಡೆದುಕೊಳ್ತಾ ಇದೆ. ಯಾಕಂದ್ರೆ ಪ್ರತಿ ದೂರು ದಾಖಲಾಗಿರುವಂಥದ್ದು ಪೊಲೀಸ್ ಠಾಣೆ ಮೆಟ್ಟಿಲೇರಿದೆ. ಸೊ ಈಗ ಯಾವ ಹಂತದಲ್ಲಿದೆ ಅನ್ನೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಸಿಟಿ ರವಿ ಅವರಿಗೆ ಯಾವ ರೀತಿಯಾದಂತಹ ಸಂಕಷ್ಟ ಆಗಬಹುದಂತ ಅನ್ಸುತ್ತೆ ಸಿಐಡಿ ತನಿಖೆ? ಖಂಡಿತ ಅರುಣ್, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಬೆಳಗಾವಿ ಸುವರ್ಣಸೌಧ ಅಧಿವೇಶನದಲ್ಲಿ ಅಸಂಬದ್ಧ ಪದ ಬಳಕೆ ಮಾಡಿದ್ರು ಸಿಟಿ ರವಿ. ಹೀಗಾಗಿ ಅವರ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಬೆಳಗಾವಿಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲೂ ಸಹ ಎಫ್ಐಆರ್ ದಾಖಲಾಗಿತ್ತು. ನಂತರ ಅವರನ್ನ ಪೊಲೀಸರು ಬಂಧನ ಮಾಡ್ತಾರೆ. ಈಗ ಅಸಲಿ ಏನಂದ್ರೆ ರಾಜ್ಯ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಿರ್ತಕ್ಕಂಥದ್ದು, ಸಿಐಡಿ ತನಿಖೆಗೆ ಆದೇಶ ಮಾಡಿರ್ತಕ್ಕಂಥದ್ದು. ಸಿಐಡಿ ತನಿಖೆ ನಡೆಯುವ ಸಂದರ್ಭದಲ್ಲಿ ಅಂದ್ರೆ 2-3 ದಿನಗಳು ರಜಾ ಇದ್ದಿದ್ರಿಂದ ಇವತ್ತಿಂದ ಸಹ ಅಸಲಿ ಸಿಐಡಿ ತನಿಖೆ ಶುರುವಾಗುತ್ತೆ. ಮುಖ್ಯವಾಗಿ ಏನಂದ್ರೆ ಸಿಐಡಿ ಅಧಿಕಾರಿಗಳು ಬೆಳಗಾವಿ ಪೊಲೀಸರಿಂದ ಕೇಸ್ ಫೈಲ್ ಅನ್ನ ಪಡೆದುಕೊಂತಾರೆ. ಹಿರೇಬಾಗೇವಾಡಿ ಪೊಲೀಸರು ಏನಿದ್ದಾರೆ ಅವರು ಸಿಐಡಿಗೆ ಕೇಸ್ ಫೈಲ್ ಅನ್ನ ಹಸ್ತಾಂತರ ಮಾಡ್ತಾರೆ. ನಂತರ ಎಂಎಲ್ಸಿ ಸಿಟಿ ರವಿಗೆ ಮತ್ತಷ್ಟು ಸಂಕಷ್ಟ ಶುರುವಾಗ ಸಾಧ್ಯತೆ ಇರ್ತಕ್ಕಂಥದ್ದು. ತನಿಖೆ ಹಿನ್ನೆಲೆಯಲ್ಲಿ ಸಿಟಿ ರವಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಹ ನೋಟಿಸ್ ನೀಡೋ ಸಾಧ್ಯತೆ ಇರ್ತಕ್ಕಂಥದ್ದು. ವಿಚಾರಣೆಗೆ ಹಾಜರಾದ್ರೆ ಯಾವ ರೀತಿ ಕ್ವಶನಿಂಗ್ ಮಾಡ್ಬೇಕು ಅಂತ ಹೇಳಿ ಎಲ್ಲಾ ತನಿಖಾಧಿಕಾರಿಗಳು ಪ್ರಿಪರೇಷನ್ ಮಾಡ್ತಾ ಇರ್ತಕ್ಕಂಥದ್ದು. ತನಿಖಾ ಭಾಗವಾಗಿ ಬೆಳಗಾವಿಗೆ ತೆರಳಿ ಅಲ್ಲಿ ಕೂಡ ಸುವರ್ಣಸೌಧದಲ್ಲಿ ಮಹಜರ್ ಮಾಡೋ ಸಾಧ್ಯತೆ ಇರ್ತಕ್ಕಂಥದ್ದು. ಅಲ್ಲದೆ ಸುವರ್ಣಸೌಧದಲ್ಲಿ ಅವತ್ತು ಘಟನೆ ನಡೀತು. ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಅಸಂಬದ್ಧ ಪದ ಬಳಕೆ ಮಾಡಿರೋ ಹಿನ್ನೆಲೆಯಲ್ಲಿ ಅವರ ಅಲ್ಲಿ ಇರ್ತಕ್ಕಂಥ ಆಡಿಯೋ ಮತ್ತೆ ವಿಡಿಯೋ, ಸುವರ್ಣಸೌಧದಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥ ಆಡಿಯೋ ಮತ್ತೆ ವಿಡಿಯೋವನ್ನು ಸಹ ಅಲ್ಲಿ ತೆಗೆದುಕೊಂಡರೆ ಸಿಟಿ ರವಿ ಮೇಲೆ ಕೇಳಿ ಬಂದಿರ್ತಕ್ಕಂಥ ಆರೋಪವನ್ನ ಸಾಬೀತು ಮಾಡೋದಕ್ಕೆ ಎಲ್ಲಾ ರೀತಿಯ ಸಾಕ್ಷಿಗಳನ್ನ ಕಲೆ ಹಾಕ್ತಾರೆ. ಅಂದ್ರೆ ಪ್ರತ್ಯಕ್ಷವಾಗಿರ್ಬೋದು, ಎಲೆಕ್ಟ್ರಾನಿಕ್ ಎವಿಡೆನ್ಸ್ ಆಗಿರ್ಬೋದು, ಆ ಸದನದಲ್ಲಿರ್ತಕ್ಕಂಥ ಎಂಎಲ್ಸಿಗಳಾಗಿರ್ಬೋದು, ಮಿನಿಸ್ಟರ್ ಆಗಿರ್ಬೋದು, ಅವರ ಹೇಳಿಕೆಯನ್ನ ಸಹ ಸಿಐಡಿ ಅಧಿಕಾರಿಗಳು ಕರೆಸಿ ಪಡೆಯೋ ಸಾಧ್ಯತೆ ಇರ್ತಕ್ಕಂಥದ್ದು. ಸಾಕಷ್ಟು ಗಂಭೀರ ಆರೋಪ ಆಗಿರೋದ್ರಿಂದ ಪ್ರಾಸ್ಟಿಟ್ಯೂಷನ್ ಅಂತ ಏನು ಪದ ಬಳಕೆ ಮಾಡಿದ್ದಾರೆ ಸಿಟಿ ರವಿ, ಇದು ಅಸಂವಿಧಾನಿಕ. ಹೀಗಾಗಿ ಇದ್ರ ಬಗ್ಗೆ ಸಹ ಸಾಕಷ್ಟು ರಾಜ್ಯಾದ್ಯಂತ ಆಕ್ರೋಶ ವ್ಯಕ್ತ ಆಗ್ತಾ ಇತ್ತು. ಕಾಂಗ್ರೆಸ್ ನಾಯಕರು ಸಹ ಸಿಟಿ ರವಿ ವಿರುದ್ಧ ಮುಗಿಬಿದ್ದಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತೆ ಕಾಂಗ್ರೆಸ್ ಕಾರ್ಯಕರ್ತರು ಏನಿದ್ರೆ ಸುವರ್ಣಸೌಧದಲ್ಲೇ ಸಹ ಹಲ್ಲೆ ಮಾಡೋದಕ್ಕೆ ಮುಂದಾಗಿದ್ರು. ಆದ್ರೆ ಪೊಲೀಸರು ಸಿಟಿ ರವಿಯನ್ನ ಕರೆದೊಯ್ತಾರೆ. ಸುಮಾರು 3-4 ಜಿಲ್ಲೆಗಳಲ್ಲಿ ಓಡಾಡಿಸ್ಕೊಂಡ್ ಬರ್ತಾರೆ. ನಂತರ ಹೈಕೋರ್ಟ್ ಸಿಟಿ ರವಿಗೆ ಜಾಮೀನನ್ನ ಮಂಜೂರು ಮಾಡುತ್ತೆ. ನಂತರ ಸಿಟಿ ರವಿಯನ್ನ ಅಲ್ಲೇ ಬಿಟ್ಟು ಹೋಗ್ತಾರೆ. ಈ ನಡುವೆ ಈ ಪ್ರಕರಣ ಇನ್ನೂ ಸಹ ಮುಗ್ದಿಲ್ಲ.
ಸ್ಪೀಕರ್ ಕೂಡ ಇದನ್ನ ಮುಕ್ತಾಯಗೊಳಿಸಿದ್ರು ಸಹ ರಾಜ್ಯ ಸರ್ಕಾರ ಇದನ್ನ ಮುಕ್ತಾಯಗೊಳಿಸೋದಕ್ಕೆ ಮುಂದಾಗ್ತಾ ಇಲ್ಲ. ಮುಖ್ಯವಾಗಿ ಬೆಳಗಾವಿ ಹಿರೇಬಾಗೇವಾಡಿ ಠಾಣೆಯ FIR ಅನ್ನ ಈಗ CID ಅಧಿಕಾರಿಗಳು ತನಿಖೆ ನಡೆಸ್ತಾರೆ. CID ಅವರು ಯಾವ ರೀತಿ ಅಂದ್ರೆ ಯಾವ ಮಾಜರ್ ಮಾಡ್ಬೋದು, ನೋಟಿಸ್ ಕೊಡ್ಬೋದು, ಅವರನ್ನ ವಿಚಾರಣೆ ಕರಿಬಹುದು, ಸಾಕಷ್ಟು ರೀತಿಯಲ್ಲಿ ಈಗ CT ರವಿಗೆ ಹರಾಸ್ಮೆಂಟ್, ಇವ್ರದೇ ಗೌರ್ಮೆಂಟ್ ಇರೋದ್ರಿಂದ ಹರಾಸ್ಮೆಂಟ್ ಮಾಡೋಕ್ ಕೂಡ ಸಾಧ್ಯತೆ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಕಿರುತೆರೆಯ ನಟ ಚರಿತ್ ಬಾಳಪ್ಪ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈತನ ತನಿಖೆಯ ವೇಳೆ ಮತ್ತಷ್ಟು ಕಾಮ ಪುರಾಣ ಬಯಲಾಗಿದೆ. ನಟನ ಕಾಮ ಪುರಾಣ, ಸಾಲು ಸಾಲು ಹುಡುಗಿಯರನ್ನ ಮಂಚಕ್ಕೆ ಕರೀತಾ ಇದ್ದಂತೆ ಭೂಪ. ಕಿರುತೆರೆ ನಟ ಚರಿತ್ ಬಾಳಪ್ಪ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಮತ್ತೊಂದಿಷ್ಟು ಭಯಾನಕ ಅಪ್ಡೇಟ್ಸ್ಗಳು ಸಿಗ್ತಾ ಇದೆ ಅಧಿಕಾರಿಗಳಿಗೆ. ಶೂಟಿಂಗ್ ಸೆಟ್ನಲ್ಲಿ ಗರ್ಲ್ ಫ್ರೆಂಡ್ಗಳ ಜೊತೆ ಲವ್ವಿ ಡಬ್ಬಿ ಮಾಡ್ತಿದ್ದಂತೆ ಈ ರೀತಿಯಾದಂಥ ಗಂಭೀರ ಆರೋಪ ಈತನ ಮೇಲಿರೋದು. ಹಲವು ಯುವತಿಯರನ್ನ ಲೈಂಗಿಕವಾಗಿ ಬಳಸಿಕೊಂಡಂತ ಆರೋಪ ಇದೆ. ಸಂತ್ರಸ್ತೆಗೆ ಜೀವ ಬೆದರಿಕೆ ಹಾಕಿದ್ದಂತೆ ಚರಿತ್ ಬಾಳಪ್ಪ. ಇನ್ನು ವೈಯಾಲಿ ಕಾವಲ್ ಮಹಾಲಕ್ಷ್ಮಿ ಹತ್ಯೆ ರೀತಿ ನಿನ್ನನ್ನ ಕೊಲೆ ಮಾಡ್ತೀನಿ ಅನ್ನುವಂಥ ಬೆದರಿಕೆ ಆ ಸಂತ್ರಸ್ತೆಗೆ. ಮಹಾಲಕ್ಷ್ಮಿಯನ್ನ ಆಕೆಯ ಲವರ್ ಇತ್ತೀಚೆಗೆ ತಾನೇ ಆದಂತ ಮರ್ಡರ್, ಭಯಾನಕ ಬ್ರೂಟಲ್ ಮರ್ಡರ್ ಏನಾಗಿತ್ತು ವೈಯಾಲಿ ಕಾವಲ್ನಲ್ಲಿ. 50ಕ್ಕಿಂತ ಹೆಚ್ಚಿನ ದೇಹದ ಪೀಸ್ಗಳನ್ನ ಮಾಡಿ ಫ್ರಿಡ್ಜ್ ನಲ್ಲಿ ಇಟ್ಟಿದ್ದ ಒಬ್ಬ ವ್ಯಕ್ತಿ ಆ ರೀತಿಯಾಗಿ ಕೊಲೆ ಮಾಡ್ತೀನಿ ಅನ್ನುವಂತ ಬೆದರಿಕೆಯನ್ನ ಈ ಚರಿತ್ ಬಾಳಪ್ಪ ಹಾಕಿದ್ದಾರೆ. ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಈ ಕಿರುತೆರೆ ನಟ ಚರಿತ್ ಬಾಳಪ್ಪನ ಲೈಂಗಿಕ ಕಥೆಗಳೇನಿದೆ ಒಂದೆರಡಲ್ಲ ಅಂತ ಅನಿಸ್ತಾ ಇದೆ. ಈ ಹಿಂದೆ ಕೂಡ ಯಾವ್ದಾದ್ರು ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ನ? ಯಾಕಂದ್ರೆ ಈತನ ಬೆದರಿಕೆಗಳು, ದೌರ್ಜನ್ಯ ಆ ರೀತಿಯಾಗಿ ಕಂಡು ಬರ್ತಾ ಇದೆ. ಖಂಡಿತ ಅರುಣ್, ಕಿರುತೆರೆ ನಟ ಮುದ್ದು ಲಕ್ಷ್ಮಿ ಮತ್ತೆ ತೆಲುಗು ಸೀರಿಯಲ್ಗಳಲ್ಲಿ ನಟನೆ ಮಾಡಿದಂತ ಚರಿತ್ ಬಾಳಪ್ಪ ಲೈಂಗಿಕ ದೌರ್ಜನ್ಯ ಮತ್ತೆ ಅತ್ಯಾಚಾರ ಪ್ರಕರಣ ಹಿಂದೆ ಸಾಕಷ್ಟು ಪ್ರತಿಧ್ವನಿಸ್ತಾ ಇರ್ತಕ್ಕಂಥದ್ದು. RR ನಗರ ಪೊಲೀಸರ ವಿಚಾರಣೆ ಮತ್ತೆ ಹೇಳಿಕೆ ಸಂದರ್ಭದಲ್ಲಿ ಸಾಕಷ್ಟು ಮಾಹಿತಿಗಳು ಲಭ್ಯ ಆಗ್ತಾ ಇದೆ. ಈತ ಸಾಲು ಸಾಲು ಗರ್ಲ್ ಫ್ರೆಂಡ್ ಗಳನ್ನ ಮಂಚಕ್ಕೆ ಕರೀತಾ ಇದ್ದ ಅನ್ನೋ ಆರೋಪ ಕೇಳಿ ಬಂದಿರ್ತಕ್ಕಂಥದ್ದು. ಈತನ ವಿರುದ್ಧ ಸಾಕಷ್ಟು ಲೈಂಗಿಕ ದೌರ್ಜನ್ಯ ಪ್ರಕರಣಗಳು ಸಹ ದಾಖಲಾಗಿರ್ತಕ್ಕಂಥದ್ದು. ಈ ಹಿಂದೆ ಯಲಹಂಕದಲ್ಲಿ ಒಂದು ಪೋಕ್ಸೋ ಕೇಸ್ ಕೂಡ ದಾಖಲಾಗುವ ಹಂತದಲ್ಲಿತ್ತು. ಅದನ್ನ ಆತ ತಪ್ಪಿಸ್ಕೊಂಡಿದ್ದಾನೆ, ಮತ್ತೆ ಕಾಂಪ್ರಮೈಸ್ ಮಾಡ್ಕೊಂಡಿದೆ. ಈ ನಡುವೆ ಆ ಸಂತ್ರಸ್ತ ಯುವತಿ ಏನಿದೆ ದೂರು ಕೊಟ್ಟ ಸಂದರ್ಭದಲ್ಲಿ ಆಕೆ ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು. ಇತ್ತೀಚೆಗೆ ವೈಯಾಲಿ ಕಾವಲ್ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಮಹಾಲಕ್ಷ್ಮಿ ಮರ್ಡರ್ ಏನ್ ನಡೆದಿತ್ತು, ಲವ್ವರು ಪೀಸ್ ಆಗಿ ಸುಮಾರು 50ಕ್ಕೂ ಹೆಚ್ಚು ಪೀಸ್ ಗಳನ್ನ ಮಾಡಿ ಮರ್ಡರ್ ಮಾಡಿದ್ದ. ನಿನ್ನನ್ನ ಬೇರೆಯವ್ರ ಜೊತೆ ಏನಾದ್ರು ಸಂಪರ್ಕ ಮಾಡಿದ್ರೆ ನಿನ್ನನ್ನ ಅದೇ ರೀತಿ ತುಂಡಾಗಿ ಕರ್ಪಿಸಿ 100 ಪೀಸ್ ಮಾಡ್ತೀನಿ ಅಂತ ಹೇಳಿ ಆತ ಬೆದರಿಕೆ ಹಾಕಿರ್ತಕ್ಕಂಥದ್ದು, ಕೊಲೆ ಬೆದರಿಕೆ ಹಾಕಿದ್ದಾನೆ, ಮತ್ತೆ ಅತ್ಯಾಚಾರ ನಡೆಸಿರ್ತಕ್ಕಂಥದ್ದು. ಈತನ ವರ್ತನೆಯಿಂದ ಬೇಸತ್ತಂತಹ ಯುವತಿ ಏನಿದ್ದಾರೆ RR ನಗರ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ಈತನ ಬ್ಯಾಕ್ ಗ್ರೌಂಡ್ ಅನ್ನ ಚೆಕ್ ಮಾಡೋದಾದ್ರೆ ಈತ ಕೂರ್ಗ್ ಮೂಲದವನು. ಕೂರ್ಗ್ ನಲ್ಲಿ ಬಂದು ಬೆಂಗಳೂರಿನಲ್ಲಿ ನೆಲೆಸ್ತಾನೆ. ಬೆಂಗಳೂರಿನಲ್ಲಿ ಮುದ್ದು ಲಕ್ಷ್ಮಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ನಟನೆ ಮಾಡಿರ್ತಕ್ಕಂಥದ್ದು. ಶೂಟಿಂಗ್ ಸೆಟ್ ನಲ್ಲೇ ಸಹ ಗರ್ಲ್ ಫ್ರೆಂಡ್ ಗಳನ್ನ ಮಾಡ್ಕೊಂತ ಇದ್ದ. ಅಲ್ಲದೆ ಹೀರೋ ತರ ಇರೋದ್ರಿಂದ ಹುಡುಗಿರು ಸಹ ಮೆಸೇಜ್ ಮಾಡ್ತಾ ಇದ್ರು ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಹೀಗಾಗಿ ಆ ಸೀರಿಯಲ್ ಕೊಡಿಸ್ತೀನಿ, ಈ ಸೀರಿಯಲ್ ನಲ್ಲಿ ನಿನಗೆ ಚಾನ್ಸ್ ಕೊಡಿಸ್ತೀನಿ ಅಂತ ಹೇಳಿ ಅವ್ರನ್ನೆಲ್ಲರೂ ಸಹ ಕೆಲವು ಯುವತಿಯರನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಚರಿತ್ ದೌರ್ಜನ್ಯ ಹಿನ್ನೆಲೆಯಲ್ಲಿ ಸುಮಾರು 4-5 ಯುವತಿಯರು ಇನ್ನೂ ಸಹ ದೂರು ಕೊಡೋದಕ್ಕೆ ಮುಂದಾಗ್ತಾ ಇರ್ತಕ್ಕಂಥದ್ದು. ಅವಾಚ್ಯದ ಶಬ್ದಗಳಿಂದ ನಿಂದನೆ ಮಾಡೋದು, ಸಾಕಷ್ಟು ಬಾರಿ ಅವ್ರಿಗೆ 2 ಹೆಂಡತಿಯರನ್ನ ಇಟ್ಕೊಂಡಿದ್ದ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು. ಮಂಗಳೂರು ಮತ್ತೆ ಬೆಂಗಳೂರಿನಲ್ಲಿ ಇಬ್ಬರಿಗೂ ಸಹ ಮೋಸ ಮಾಡಿದ್ದಾನೆ ಅನ್ನೋ ಮಾಹಿತಿ ಇರ್ತಕ್ಕಂಥ. ಇದೇ ರೀತಿ ಸಾಕಷ್ಟು ದೊಡ್ಡ ಪುರಾಣ, ಕಾಮ ಪುರಾಣವೇ ಈತನನ್ನದು ಬಿಚ್ಚಿಟ್ಕೊಂತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.